ಇನ್ನು ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಪಟ್ಟಿಗೆ ಒಪ್ಪಿಗೆ ಪಡೆಯುವಂತಹ ಕಸರತ್ತು ಇವತ್ತಿಗೆ ಕೊನೆಯಾಗಿದೆ. ಯಾಕಂದರೆ ರಾಜ್ಯ ನಾಯಕರು ತಗೊಂಡು ಹೋಗಿದ್ದಂತಹ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರುಗಳಿಗೆ ಒಪ್ಪಿಸಲಾಗಿದ್ದು, ಬಹುತೇಕ ಈ ಒಂದು ಪಟ್ಟಿಗೆ ಒಪ್ಪಿಗೆಯನ್ನು ನೀಡುವ ಸಾಧ್ಯತೆಗಳಿದ್ದಾವೆ. ಆದರೆ ಈಗಲೇ ತಲುಪೋದಿಲ್ಲ. ದೆಹಲಿಯಲ್ಲಿ 3 ದಿನಗಳಿಂದ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿಗೆ ಒಪ್ಪಿಗೆಯನ್ನು ಪಡೆಯೋದಕ್ಕಾಗಿ ಸರ್ಕಸ್ಗಳು ನಡೀತಾ ಇದ್ವು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ಹೋಗಿರುವಂಥದ್ದೇ 3ನೇ ಬಾರಿ. ಅದು ಕೇವಲ ಸಂಪುಟ ವಿಸ್ತರಣೆ ಅನ್ನುವಂಥ ಒಂದೇ ಅಜೆಂಡಾವನ್ನು ಇಟ್ಕೊಂಡು ಹೋಗಿದ್ದಂಥದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಹೋಗಿರುವಂಥದ್ದು 3ನೇ ಬಾರಿ. ಈ ಬಾರಿ ಹೋದಂಥವರು 3 ದಿವಸಗಳಿಂದ ಅಲ್ಲೇ ಕಾದು ಕುಳಿತಿದ್ರು. ಇವತ್ತು ಸಂಜೆ ಕಡೆಗೂ ರಾಹುಲ್ ಗಾಂಧಿ ಅವರು ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂಥ ಸಭೆಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಇವತ್ತು ಸಂಜೆ ಈ ಸಭೆ ನಡೆದಿತ್ತು. ರಾಜ್ಯ ನಾಯಕರು ತಂದಿದ್ದ ಪಟ್ಟಿಯನ್ನೆಲ್ಲ ಪರಿಶೀಲಿಸಿರ್ತಕ್ಕಂತಹ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಪುಟ ವಿಸ್ತರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರಮಾಣ ವಚನ ಕಾರ್ಯಕ್ರಮ ಈ ವಾರವೇ ಆಗುವಂಥದ್ದು ಡೌಟ್ ಇದೆ. ಯಾಕಂದರೆ ಮುಂದಿನ ವಾರ ಮಾಡಿ ಅಂತ ಅವರು ಹೇಳಿದ್ದಾರೆ. ಒಂದಷ್ಟು ಬದಲಾವಣೆಗಳಿಗೂ ಕೂಡ ರಾಹುಲ್ ಗಾಂಧಿಯವರು ಸೂಚಿಸುವ ಸಾಧ್ಯತೆ ಇದ್ದೇ ಇದೆ. ಸಂಪುಟ ವಿಸ್ತರಣೆಯ ತಲೆಬಿಸಿ ವಿಚಾರಕ್ಕೆ ಬಂದಾಗ ಈಗ ಸದ್ಯಕ್ಕೆ ಗೋಚರಿಸ್ತಾ ಇರುವಂಥದ್ದು, ಅಂದರೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ, ಕಾಂಗ್ರೆಸ್ನಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಖಾಲಿ ಇರತಕ್ಕಂಥ 20 ಸ್ಥಾನಗಳಲ್ಲಿ ಈ ಬಾರಿ 4 ಸ್ಥಾನಗಳನ್ನು ಹಾಗೆಯೇ ಉಳಿಸ್ಕೊಂಡು 16 ಖಾಲಿ ಸ್ಥಾನಗಳನ್ನು ಮಾತ್ರ ತುಂಬುವಂತಹ ನಿರ್ಧಾರವನ್ನು ಮಾಡಬಹುದು. ಉಳಿದಂತೆ ಈ ಸಂಪುಟದಲ್ಲಿ 4 ಸ್ಥಾನಗಳನ್ನು ಖಾಲಿ ಉಳಿಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಆಸ್ಪಿರೆಂಟ್ಸ್ ಇರೋದ್ರಿಂದಾಗಿ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕನಿಷ್ಠ 4 ಮಿಠಾಯಿಗಳನ್ನು ಆಸೆಯ ರೀತಿಯಲ್ಲಿ ಇಟ್ಕೊಳ್ಳುವಂಥ ತೀರ್ಮಾನಕ್ಕೆ ಬರಬಹುದು. ನಾಳೆ ಅಥವಾ ನಾಡಿದ್ದು ನೂತನ ಸಚಿವರ ಹೆಸರು ಅಂತಿಮಗೊಳ್ಳುವಂಥ ಸಾಧ್ಯತೆ ಇದೆ. ಪಟ್ಟಿ ಜೊತೆಗೆ ಬೆಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರೇ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಬಹುತೇಕ ಭಾನುವಾರದಂದು ಕೆ ಸಿ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾರೆ. ಭಾನುವಾರ ಸಂಜೆ ಸಚಿವಾಕಾಂಕ್ಷಿಗಳ ಜೊತೆಗೆ ಅವರು ಸಭೆಯನ್ನು ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ಅಥವಾ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ನಡೆಸಬಹುದು, ಇಲ್ಲ ಶಾಸಕರನ್ನು ಕರೆಸಿ ಸಭೆಯನ್ನು ಕೂಡ ಮಾಡ್ಬೋದು. ಎಲ್ಲರ ಮನವೊಲಿಕೆಯ ಬಳಿಕ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿ ಆಗ್ಬೋದು. ಬಹುತೇಕ ಸೋಮವಾರ ಸಂಜೆ, ಅಂದರೆ ವಿಜಯ್ ಅವರ ಜೊತೆಗಿನ ಮಾತುಕತೆ, ಚರ್ಚೆ ಇವೆಲ್ಲ ಮುಗಿದ ನಂತರ ಅವತ್ತು ಸಂಜೆ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಲಿಸ್ಟ್ ಆಗಿದೆ, ಇವತ್ತು ಫೈನಲ್ ಆಗಿದೆ, ಆಗುತ್ತಾ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತಗೋತಕ್ಕ ನಾವು ಅದಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ. ನಾನು ಆಗ್ತೀನಿ ಅನ್ನೋ ವಿಶ್ವಾಸದಿಂದ ಇದ್ದೀನಿ. ನನಗಂತ ಮಟ್ಟಿಗೆ ರವಿವಾರನೇ ಬಂದು ಹೇಳ್ತಾರ ಅಂತ ರವಿವಾರನ ಮಾಹಿತಿ ಕೊಡ್ತಾರೋ, ಹೈಕಮಾಂಡ್ ಯಾವಾಗ ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ. ವಿಸ್ತರಣೆ ಆಗ್ಬಹುದು ಸೋಮವಾರದ ಹೊತ್ತಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಇವತ್ತು ಪಕ್ಷದ ವರಿಷ್ಠರು ಅವರು ಫುಲ್ ಸಮಾಲೋಚನೆ ಮಾಡಿದ್ದಾರೆ. ಯಾರ್ಯಾರಿಗೆ ಕೊಡಬೇಕು ಅನ್ನೋದು, ಪ್ರಾತಿನಿಧ್ಯ ಕೊಡಬೇಕು ಅನ್ನೋದನ್ನ ವರಿಷ್ಠ ಮಂಡಳಿ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಆದೇಶ ಬರ್ತದೆ. ಮುಖ್ಯಮಂತ್ರಿಗಳು ಸೋಮವಾರ ರಾಜ್ಯಪಾಲರಿಗೆ ಹೇಳಿ ಶಪಥ ನೀಡಬಹುದು, ಶಪಥ ಕೊಡಿಸ್ತಾರೆ. ಸದ್ಯಕ್ಕೆ ರಾಜ್ಯ ನಾಯಕರು ಬರಿಗೆಯಲ್ಲಿ ದೆಹಲಿಯಿಂದ ಇವತ್ತು ರಾತ್ರಿ ವಾಪಸ್ ಆಗ್ತಾ ಇದ್ದಾರೆ. ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಭಾನುವಾರ ಕೆ ಸಿ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬಂದು ಸಭೆಯನ್ನು ನಡೆಸಿದರೆ ಸೋಮವಾರ ಬಹುತೇಕ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಇನ್ನು ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನವನ್ನು ಕೂಡ ಕರೆಯಲಾಗಿದೆ. ಅಷ್ಟರೊಳಗಡೆ ಹೊಸ ಸಚಿವರು ಇಲಾಖೆಗಳ ಸಭೆಯನ್ನು ನಡೆಸಿ ಪ್ರತಿಪಕ್ಷಗಳನ್ನು ಎದುರಿಸೋದಕ್ಕೆ ಸಜ್ಜಾಗಬೇಕು. ಹೀಗಾಗಿ ಮುಂದಿನ ವಾರವೇ ಸಂಪುಟ ವಿಸ್ತರಣೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದ್ದೇ ಇದೆ.